ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ನಿಮಗೆ ಬೆನ್ನ ಮೇಲೆ ಪಿಂಪಲ್ಸ್ ಆಗ್ತಾ ಇರುತ್ತೆ ಕೆಲವ್ರಿಗೆ, ಆ್ಯಂಡ್ ತುಂಬ ಮಾರ್ಕ್ಸ್ಗಳು ಕೂಡ ಇರ್ತವೆ. ಸೊ ಅದನ್ನು ಹೆಂಗೆ ಹೋಗ್ಸೋದು ಆ್ಯಂಡ್ ಹೆಂಗೆ ಕ್ಲಿಯರ್ ಮಾಡೋದು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಇವತ್ತು. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ತುಂಬ ಜನ ಆಲ್ಮೋಸ್ಟ್ 99% ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಈಗಿನ ಧೂಳಾಗಲಿ, ಈಗಿನ ಟ್ರಾಫಿಕ್ಗಳಾಗಲಿ ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಮನೇಲಿರೋ ಪಾಪ ಲೇಡೀಸ್ಗಳಿಗೂ ಕೂಡ ಈ ಥರ ಪ್ರಾಬ್ಲಮ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಜನಕ್ಕೆ ಹೆರಿಡಿಟಿ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಪಿಂಪಲ್ಸ್ ಆಗುತ್ತೆ, ಬೆನ್ನ ಮೇಲೆಲ್ಲ ಮಾರ್ಕ್ಗಳು ಇರುತ್ತೆ. ಸೊ ಅದು ಹೇಗೆ ಹೋಗ್ಸೋದು? ಸೊ ತುಂಬ ಜನ ಪಾಪ ಕ್ಲಿನಿಕ್ಗೆ ಹೋಗಿ ತುಂಬ ಖರ್ಚು ಮಾಡಿ ಹಂಗೂ ಕ್ಯೂರ್ ಆಗಿರಲ್ಲ. ಸೊ ನಾನಿವತ್ತು ಮನೆಯಲ್ಲೇ ನಿಮ್ಮ ಹೋಮ್ ರೆಮಿಡೀಸ್ ಯೂಸ್ ಮಾಡಿಕೊಂಡು ಹೇಗೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಗೈಸ್. ಈ ಥರ ಪ್ರಾಬ್ಲಮ್ಮು ನನ್ನ ತಮ್ಮನಿಗೆ ಅದು ಜಾಸ್ತಿ ಇದೆ. ಬೆನ್ನ ಮೇಲೆ ತುಂಬ ಪಿಂಪಲ್ಸ್ಗಳಾಗೋದು, ಆಮೇಲೆ ಅವನಿಗೆ ಒಂದು ಮಾರ್ಕ್ ಕೂಡ ಇದೆ. ಅಂದರೆ ಆ ಮಾರ್ಕ್ ಏನು ಅಂತಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಅವನಿಗೆ ಏನೋ ತಪ್ಪು ಮಾಡಿದ ಅಂತ ಹೇಳ್ಬಿಟ್ಟು ಬೆಲ್ಟಲ್ಲಿ ಹೊಡೆದಿದ್ದು. ಆ ಬೆಲ್ಟಲ್ಲಿ ಹೊಡೆದಿದ್ದ ಮಾರ್ಕು ಈಗಲೂ ಕೂಡ ಇದೆ. ಆಲ್ಮೋಸ್ಟ್ ಒಂದು 20 ವರ್ಷ ಆಗಿ ಬರ್ತಾ ಇದೆ. ಬಟ್ ಈಗ ಒಂದು 6 ತಿಂಗಳಿಂದ ಅದು ರಿಡ್ಯೂಸ್ ಆಗ್ತಾ ಬರ್ತಾ ಇದೆ, ಆ್ಯಂಡ್ ಪಿಂಪಲ್ ಕೂಡ ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಗೈಸ್, ಈ ಥರ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ಇವಾಗ ಬನ್ನಿ ನಮ್ಮ ಅಮ್ಮನ ಕೇಳೋಣ, ಆ ಹೋಮ್ ರೆಮಿಡೀಸ್ ಏನೇನು ಹಾಕ್ತಾರೆ ಅದಕ್ಕೆ ಅಂತ ಕೇಳೋಣ ಬನ್ನಿ. ಇವಾಗ ಗೈಸ್, ಇವಾಗ ನಮ್ಮಮ್ಮ ಏನೇನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪದಾರ್ಥಗಳನ್ನ ತಂದಿದ್ದಾರೆ. ಮನೇಲಿ ಸಿಗುವಂಥ ಪದಾರ್ಥಗಳು ಎಲ್ಲ ಹೇಳ್ತಾರೆ. ಇವಾಗ ಏನೇನಮ್ಮ ಇದು ಬಂದು ಬೇವಿನ ಸೊಪ್ಪು, ಓಕೆ, ಅಲೋವೆರಾ, ಇದು ಕಸ್ತೂರಿ ಅರಿಶಿನ, ಇದು ಸ್ವಲ್ಪ ಪುದೀನ ಸೊಪ್ಪು, ಅಲೋವೆರಾ ಜೆಲ್ನ ಈ ಸೈಡಲ್ಲಿ ಕಟ್ ಮಾಡ್ಬಿಟ್ಟು ಒಳಗಡೆ ಇರೋ ಪಲ್ಪ್ನ ತಗೋಬೇಕಿದ್ನ ತಗೊಂಡು ಪುದೀನ ಸೊಪ್ಪು ಮತ್ತೆ ಇದೆಲ್ಲನೇ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಬೆನ್ನಿಗೆಲ್ಲ ಅಪ್ಲೈ ಮಾಡ್ಬೇಕು. ಮಾಡೋದ್ರಿಂದ ಆಲ್ರೆಡಿ ಗುಳ್ಳೆ ಎಲ್ಲ ಕಮ್ಮಿ ಆಗಿದೆ, ನಿಮ್ಗೂ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತೋರಿಸ್ತಿದೀವಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಮತ್ತೆ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ. ಸೊ ಗೈಸ್, ನೋಡ್ಬೋದು, ಇದು ನನ್ನ ತಮ್ಮನಿಗೆ ಹೇಳಿದ್ನಲ್ಲ ಬೆಲ್ಟಲ್ಲಿ ಹೊಡೆದಂಥ ಮಾರ್ಕ್ ಇದು. ಇವಾಗ ನೋಡಿ ಫುಲ್ಲು ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಆ್ಯಂಡ್ ಪಿಂಪಲ್ಸ್ಗಳು ಕೂಡ ನೋಡ್ಬೋದು ಅಲ್ಲಲ್ಲೇ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಇನ್ನು ಇದೇ ಥರ ಇನ್ನೊಂದು 2 ತಿಂಗಳು ಅಪ್ಲೈ ಮಾಡುತ್ತೆ ಅಂತಂದರೆ ಫುಲ್ಲು ರಿಡ್ಯೂಸ್ ಆಗಿಬಿಡುತ್ತೆ, ಆ್ಯಂಡ್ ನೆಕ್ಸ್ಟ್ ಬರೋದೂ ಇಲ್ಲ ನಿಮಗೆ ಪಿಂಪಲ್ಸು. ಆ್ಯಂಡ್ ಗೈಸ್, ಇದು ಅಪ್ಲೈ ಮಾಡಿದ್ಮೇಲೆ ಒಂದು 1/2 hour ಬಿಟ್ಟು ಸ್ನಾನ ಮಾಡಬೇಕು. ಸೊ ವಾರ್ಮ್ ವಾಟರಲ್ಲೇ ಸ್ನಾನ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಇದನ್ನು ನೀವು ವಾರಕ್ಕೆ ಒಂದು ಸತಿ ಅಪ್ಲೈ ಮಾಡಿದ್ರೆ ಸಾಕು, ದಿನ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ವೀಕ್ಲಿ ಒನ್ಸ್ ಅಪ್ಲೈ ಮಾಡಿ, ಸೊ ಒಂದು 1/2 hour ಬಿಟ್ಟು ವಾರ್ಮ್ ವಾಟರಲ್ಲಿ ಸ್ನಾನ ಮಾಡಿಬಿಡಿ. ಸೊ ಗೈಸ್, ನೋಡಿದ್ರಿ, ನನ್ನ ತಮಗೆ ನೀಟಾಗೆಲ್ಲ ಅಪ್ಲೈ ಮಾಡಿದ್ದೀವಿ. ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಈ ಥರ ಏನೋ ಪ್ರಾಬ್ಲಮ್ಗಳು ಯಾವ್ದಾದ್ರು ಇತ್ತು ಅಂತಂದರೆ ಟ್ರೈ ಮಾಡಿ ಅವ್ರಿಗೆ. ಸೊ ಟ್ರೈ ಮಾಡಾದ್ಮೇಲೆ ಏನಾದರೂ ಡಿಫ್ರೆನ್ಸ್ ಕಾಣ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಈ ಥರ ಪ್ರಾಬ್ಲಮ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾರು ಇತ್ತು ಅಂದರೆ ಈ ವಿಡಿಯೋನ ಶೇರ್ ಮಾಡ್ಬೋದು. ಇನ್ನೊಂದು ಏನಂತಂದರೆ ಇದನ್ನು ನೀವು ಮುಖಕ್ಕೆಲ್ಲ ಹಚ್ಚಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಬೇವಿನ ಸೊಪ್ಪಲ್ಲಿ ಅದ್ರದ್ದು ಪವರ್ ಜಾಸ್ತಿ ಇರುತ್ತೆ. ಸೊ ಮುಖದ ಮೇಲೆ ಸ್ವಲ್ಪ ಇಚಿಂಗ್ ಸ್ಟಾರ್ಟ್ ಆಗುತ್ತೆ. ಮುಖಕ್ಕೆಲ್ಲ ಏನು ಹಚ್ಚಕ್ಕೆ ಹೋಗ್ಬೇಡಿ, ಜಸ್ಟ್ ನೀವು ಬಾಡಿಗೆ ಅಂದರೆ ಬ್ಯಾಕ್ ಮಾತ್ರ, ಬೆನ್ನಿಗೆ ಮಾತ್ರ ಹೇಳ್ತಾ ಇರೋದು. ಇದು ನೀಟಾಗಿ ಅಪ್ಲೈ ಮಾಡಿ ಒಂದು 1/2 hour ಆದಮೇಲೆ ನೀಟಾಗಿ ಒಂದು ವಾರ್ಮ್ ವಾಟರಲ್ಲಿ ತೊಳ್ಕೊಳ್ಳಿ. ಆ್ಯಂಡ್ ಆಮೇಲೆ ಬೇಕಾದ್ರೆ ನೀವು ಸ್ನಾನ ಕೂಡ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.